ಆತ್ಮೀಯ ವಿದ್ಯಾರ್ಥಿ ಬಾಂಧವರೇ, ನಾನು ಡಾಕ್ಟರ್ ರೇವಣ್ ಸಿದ್ದಪ್ಪ ಅಮ್ಮಣ್ಣಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಮಾದರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಸತಿಯುಕ್ತ ಕಾಲೇಜು ಹೊಡಲಗೆರೆ, ಮುದ್ದೇಬಿಹಾಳ್. ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನ ಕೆಲಸ ಮಾಡ್ತಾಯಿದ್ದೀನಿ. ಇಂದು ನಾನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮೊದಲನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ ಪತ್ರಿಕೆಯ 17ನೆಯ ಅವಧಿಯಲ್ಲಿ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಯಾಗಿರ್ತಕ್ಕಂಥ ರನ್ನ ಕವಿಯ ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳಲ್ಲಿ ರನ್ನನು ಕೂಡ ಒಬ್ಬನಾಗಿದ್ದಾನೆ ಅಂತಕ್ಕಂಥದ್ದು. ಇಂಥ ರನ್ನ ಆತನ ಬದುಕು ಬರಹವನ್ನು ನಾನು 4 ಭಾಗಗಳಲ್ಲಿ ವಿಸ್ತೃತವಾಗಿ ಅಧ್ಯಯನ ಮಾಡೋಣ. ಪ್ರಸ್ತಾವನೆ, ರನ್ನನ ಜೀವನ, ರನ್ನನ ಸಾಹಿತ್ಯಿಕ ಪರಿಚಯ ಮತ್ತು ಉಪಸಂಹಾರ, ಈ ರೀತಿ 4 ಭಾಗಗಳಲ್ಲಿ ನಾವು ಅದನ್ನು ಅಧ್ಯಯನ ಮಾಡೋಣ. ಇಲ್ಲಿ ಮೊದಲೇ ಭಾಗವನ್ನು ನಾವು ಗಮನಿಸ್ತಾ ಹೋದರೆ, ರನ್ನ 10ನೇ ಶತಮಾನದ ಪ್ರಸಿದ್ಧ ಕನ್ನಡ ಕವಿ ಮತ್ತು ಜೈನ ಧರ್ಮದ ಅನುಯಾಯಿ. ನಾನು ಈಗಾಗಲೇ ಹೇಳಿದಾಗೇ 10ನೇ ಶತಮಾನ ಅಂತಕ್ಕಂಥದ್ದು ಒಂದು ರೀತಿ ಜೈನ ಧರ್ಮದ ಸುಗ್ಗಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಯಾಕಂತ ಹೇಳಿದ್ರೆ ರಚನೆ ಆಗಿರ್ತಕ್ಕಂಥ ಹೆಚ್ಚು ಕೃತಿಗಳು ಜೈನ ಧರ್ಮದ ಪ್ರಭಾವಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಇನ್ನು ರನ್ನನು ಅಜಿತ ತೀರ್ಥಂಕರ ಪುರಾಣ, ಸಾಹಸ ಭೀಮ ವಿಜಯ ಎಂಬ 2 ಮಹತ್ವದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾನೆ. ಈತನನ್ನು ಶಕ್ತಿ ಕವಿ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ. ರನ್ನನನ್ನು ನಾವು ಶಕ್ತಿ ಕವಿ ಅಂತಲೂ ಕೂಡ ಕರಿತೀವಿ. ಮುಂದುವರೆದು ರನ್ನನ ಜೀವನವನ್ನು ಗಮನಿಸ್ತಾ ಹೋದರೆ, ಕವಿ ರನ್ನ 10ನೇ ಕಾಲ ಕ್ರಿಸ್ತಶಕ 949. ಈತನ ಜನ್ಮಸ್ಥಳ ಅಂದಿನ ವಿಜಯಪುರ, ಇಂದಿನ ಬಾಗಲಕೋಟ್ ಜಿಲ್ಲೆಯ ಮುಧೋಳ್ ತಾಲೂಕಿನ ಬೆಳಗಲಿ ಎನ್ನುವುದು ಈತನ ಜನ್ಮಸ್ಥಳ. ಈತನ ತಂದೆ ಜಿನವಲ್ಲಭ, ತಾಯಿ ಅಬಲಬೆ. ಈತ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಬಳೆಗಾರ ವೃತ್ತಿ, ಅಂದರೆ ಅವರ ಒಂದು ಮನೆತನದ ವೃತ್ತಿಯಾಗಿರ್ತಕ್ಕಂಥ ಬಳೆಗಾರ ವೃತ್ತಿಯನ್ನು ಕೂಡ ಈತ ಅನುಸರಿಸ್ತಿದ್ದ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಅದ್ರ ಜೊತೆಗೆ ಈತನ ಗುರುಗಳು ಅಜಿತ ಸೇನಾಚಾರ್ಯರು. ಅಂತಕ್ಕಂಥವ್ರು ಈತನ ಗುರುಗಳು. ಮತ್ತು ಈತನ ಮುಖ್ಯವಾಗಿರ್ತಕ್ಕಂಥ ಕೃತಿಗಳು 2 ಅಂತ, ಅಂದರೆ ಅಜಿತನಾಥ ಪುರಾಣ, ಗದಾಯುದ್ಧ ಅಂತಕ್ಕಂಥದ್ದು. ಅದ್ರ ಜೊತೆಗೆ ರನ್ನಕಂದ ಅಂತಕ್ಕಂಥ ಇನ್ನೊಂದು ಕೃತಿನೂ ಕೂಡ ಇದೆ. ಪರಶುರಾಮ ಚರಿತ ಮತ್ತು ಚಕ್ರೇಶ್ವರ ಚರಿತ. ಒಟ್ಟು ರನ್ನನ ಹೆಸರಿನಲ್ಲಿ ಬರತಕ್ಕಂಥ ಕೃತಿಗಳ ಸಂಖ್ಯೆ 5 ಆಗಿದ್ದರೂ ಕೂಡ ಈ ಗದಾಯುದ್ಧ, ಅಜಿತನಾಥ ಪುರಾಣ ಮತ್ತು ರನ್ನಕಂದ ಉಪಲಬ್ಧ ಕೃತಿಗಳಾಗಿದ್ದರೆ, ಇನ್ನು ಉಳಿದಂತೆ ಪರಶುರಾಮ ಚರಿತೆ ಮತ್ತು ಚಕ್ರೇಶ್ವರ ಚರಿತೆ ಅಂತಕ್ಕಂಥದ್ದು ಅವೆರಡು ಅನುಪಲಬ್ಧ ಕೃತಿಗಳಾಗಿವೆ. ಆತ್ಮ ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಈತನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳಗಲಿ. ಈತನ ಧರ್ಮ ಜೈನ ಧರ್ಮ. ಮುಂದುವರೆದು ಈತನ ವೈಯಕ್ತಿಕ ಪರಿಚಯವನ್ನು ನಾವು ಗಮನಿಸ್ತಾ ಹೋದರೆ, ಈತನ ಸಹೋದರರ ಹೆಸರು ನಮಗೆ ತಿಳಿದು ಬರ್ತಕ್ಕಂಥದ್ದು ಏನು ಅಂದರೆ ರೇಚಣ ಹಾಗೂ ಮಾರಯ್ಯ ಅಂತಕ್ಕಂಥದ್ದು. 2 ಜನ ಈತನ ಸಹೋದರರು. ಅದರ ಜೊತೆಗೆ ಈ ರನ್ನನ ಸಾಂಸಾರಿಕ ಜೀವನವು ಕೂಡ ತುಂಬ ಚೆನ್ನಾಗಿತ್ತು ಅಂತ ತಿಳಿದು ಬರ್ತಾ ಇದೆ ನಮಗೆ. ಈತನಿಗೆ 2 ಪತ್ನಿಯರು, ಜಕ್ಕಿ ಮತ್ತು ಶಾಂತಿ ಅಂತ. ಅಂದರೆ ಈತನ ಪತ್ನಿಯರು ಜಕ್ಕಿ ಮತ್ತು ಶಾಂತಿ ಅಂತಕ್ಕಂಥ 2 ಪತ್ನಿಯರು ಕೂಡ ಆತನಿಗಿದ್ದರು ಅಂತಕ್ಕಂಥದ್ದು ಕೂಡ ತಿಳಿದು ಬರುತ್ತೆ. ಅದರ ಜೊತೆಗೆ ಈ ರನ್ನನಿಗೆ 2 ಮಕ್ಕಳು ಕೂಡ ಇದ್ದರು. ರಾಯ ಮತ್ತು ಅತ್ತಿಮೊಬ್ಬೆ ಅಂತಕ್ಕಂಥ 2 ಮಕ್ಕಳು ಕೂಡ ಇದ್ದರು ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಇದ್ರ ಜೊತೆಗೇ ಈತನಿಗೆ ಪೋಷಕರಾಗಿರ್ತಕ್ಕಂಥವರು, ಆಶ್ರಯದಾತನಾಗಿರ್ತಕ್ಕಂಥವರು ಸತ್ಯಾಶ್ರಯನಾಗಿದ್ದರೆ, ಈತನ ಪೋಷಕರು ಅಂದರೆ ಸಾಹಿತ್ಯಿಕವಾಗಿ ಸಹಾಯ ಮಾಡಿರ್ತಕ್ಕಂಥವರು ಚಾವುಂಡರಾಯ ಮತ್ತು ಅತ್ತಿಮೊಬ್ಬೆ. ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸುವುದಕ್ಕಾಗಿ ಆತ ತನ್ನ ಮಕ್ಕಳಿಗೆ ಒಬ್ಬರಿಗೆ ರಾಯ ಮತ್ತು ಅತ್ತಿಮೊಬ್ಬೆ ಅಂತಕ್ಕಂಥ ಹೆಸರನ್ನು ಕೂಡ ಇಟ್ಟಿದ್ದ ಎನ್ನುವುದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಈತನಿಗೆ ಕವಿರತ್ನ, ಕವಿರಾಜಶೇಖರ, ಕವಿ ತಿಲಕ, ಉಭಯ ಕವಿ, ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದುಗಳು ಕೂಡ ಈತನಿಗೆ ಇದ್ದು ಎನ್ನುವುದು ಕೂಡ ನಮಗೆ ತಿಳಿದು ಬರುತ್ತೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರನು ಅಂದರೆ, ಈತನು ಕೂಡ ಜೈನ ಧರ್ಮಕ್ಕೆ ಸೇರಿರುವುದರಿಂದ ಈತನ ಕೃತಿಗಳು ಕೂಡ ಜೈನ ಧರ್ಮದ ಪ್ರಭಾವ ವಲಯದಲ್ಲಿನೇ ರಚನೆ ಆಗಿರ್ತಕ್ಕಂಥದ್ದು ಮಹತ್ವದ ವಿಚಾರ ಅಂತ.
ಮತ್ತು ಈತನ ಸಾಹಿತ್ಯಿಕ ಕೃತಿಗಳನ್ನು ಸಾಹಿತ್ಯಿಕ ಪರಿಚಯವನ್ನು ನಾವು ಗಮನಿಸ್ತಾ ಹೋದರೆ ಅಜಿತನಾಥ ಪುರಾಣ ಹಾಗೂ ಸಾಹಸ ಭೀಮವಿಜಯ ಈ ಎರಡೂ ಕೃತಿಗಳು ಕನ್ನಡದ ಶ್ರೇಷ್ಠ ಕಾವ್ಯಗಳು. ಇವು ಎರಡೂ ಕಾವ್ಯಗಳು ಚಂಪು ಶೈಲಿಯಲ್ಲಿವೆ, ಅಂದರೆ ಗದ್ಯ ಹಾಗೂ ಪದ್ಯ ಮಿಶ್ರಿತವಾಗಿರ್ತಕ್ಕಂಥ ಕಾವ್ಯವೇ ಚಂಪು ಕಾವ್ಯ, ಹಾಗಾಗಿ ಚಂಪು ಶೈಲಿಯಲ್ಲಿವೆ ಅಂತ. ಇದ್ರ ಜೊತೆಗೆ ಈತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈ ಸಾಹಸ ಭೀಮವಿಜಯ ಅಂತಕ್ಕಂಥದ್ದು ಯುದ್ಧಕ್ಕೆ ಸಂಬಂಧಿಸಿರ್ತಕ್ಕಂಥ ಕೃತಿಯಾಗಿದ್ದರೆ, ಮಹಾಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಯಾಗಿದ್ದರೆ, ಇನ್ನು ಈ ಚಕ್ರೇಶ್ವರ ಚರಿತೆ ಇದು ಉಪಲಬ್ಧವಾಗಿರ್ತಕ್ಕಂಥ ಕೃತಿಯಲ್ಲ, ಪರಶುರಾಮ ಚರಿತೆ ಉಪಲಬ್ಧವಾಗಿರ್ತಕ್ಕಂಥ ಕೃತಿಯಲ್ಲ. ರನ್ನಕಂದ ಅಂತಕ್ಕಂಥದ್ದು ಈ 12 ಕಂದ ಪದ್ಯಗಳ ಒಂದು ಸಣ್ಣ ನಿಘಂಟು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ ಅಂತ. ಇದನ್ನು ಹೊರತುಪಡಿಸಿದರೆ ಆತನ ಹೆಸರು ನಿಂತಿರುವುದು ಒಂದು ಗದಾಯುದ್ಧ, ಇನ್ನೊಂದು ಅಜಿತನಾಥ ಪುರಾಣ. ಇನ್ನು ಈತನ ಮೊದಲೇ ಕೃತಿಯನ್ನು ನಾವು ಗಮನಿಸ್ತಾ ಹೋದರೆ ಈ ಗದಾಯುದ್ಧ ಅಂತಕ್ಕಂಥದ್ದು ಕೂಡ ಇದು ಮಹಾಭಾರತದಲ್ಲಿರ್ತಕ್ಕಂಥ ವಿಷಯ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ರಚನೆ ಆಗಿರ್ತಕ್ಕಂಥ ಕೃತಿ. ಈ ಕೃತಿಯ ನಾಯಕ ಭೀಮನಾಗಿದ್ದರೆ ಈ ಭೀಮನನ್ನು ಸತ್ಯಾಶ್ರಯನಿಗೆ ಹೋಲಿಸಿ ಅಂತ. ಇಲ್ಲಿ ಭೀಮ ಬೇರೆಯಲ್ಲ, ಸತ್ಯಾಶ್ರಯ ಬೇರೆಯಲ್ಲ ಅಂತ ಅರ್ಥದಲ್ಲಿ ಆತನನ್ನು ಸತ್ಯಾಶ್ರಯನಿಗೆ ಹೋಲಿಸಿ ಕಾವ್ಯವನ್ನು ರಚನೆ ಮಾಡಲಾಗಿದೆ. ಇಲ್ಲಿ ಭೀಮನ ಸಾಹಸಗಳೆಲ್ಲವೂ ಕೂಡ ಸತ್ಯಾಶ್ರಯನ ಸಾಹಸಗಳೇ ಆಗಿರ್ತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಮತ್ತು ಇದರಲ್ಲಿ ಬರ್ತಕ್ಕಂಥ ಆಶ್ವಾಸಗಳ ಸಂಖ್ಯೆಯನ್ನು ನಾವು ಗಮನಿಸ್ತಾ ಹೋದರೆ ಇದು 14 ಆಶ್ವಾಸಗಳನ್ನು ಒಳಗೊಂಡಿದ್ದು ಲೌಕಿಕ ಕೃತಿಯಾಗಿದೆ ಅಂತ. ನೋಡಿರಿ, ಅಲ್ಲಿ ಪಂಪನು ಕೂಡ ಒಂದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಲೌಕಿಕ ಕೃತಿಗಳನ್ನು ರಚನೆ ಮಾಡಿದರೆ, ಆತನ ಮಾರ್ಗದಲ್ಲಿಯೇ ನಡೆದಿರತಕ್ಕಂಥ ಕವಿರನ್ನೂ ಕೂಡ 2 ಕೃತಿಗಳನ್ನು ರಚನೆ ಮಾಡ್ತಾ ಇದ್ದಾನೆ. ಒಂದು ಗದಾಯುದ್ಧ ಲೌಕಿಕ ಕೃತಿಯಾಗಿದ್ದರೆ, ಅಜಿತನಾಥ ಪುರಾಣ ಅಲೌಕಿಕ ಕೃತಿಯಾಗಿದೆ ಅಂತ. ಇನ್ನು ಇದಕ್ಕೆ ಆಕರ ಗ್ರಂಥಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ಭಟ್ಟನಾರಾಯಣನ ವೇಣಿ ಸಂಹಾರ, ಅಂದರೆ ಈ ಕೃತಿಗೆ ಆಕರ ಕೃತಿಗಳು ಅಂದರೆ ಯಾವ ಕೃತಿಯನ್ನು ಆಧರಿಸಿ ಈ ಕೃತಿಯನ್ನು ರಚನೆ ಮಾಡಿದ ಅಂದರೆ ಭಟ್ಟನಾರಾಯಣನ ವೇಣಿ ಸಂಹಾರ, ಅದರ ಜೊತೆಗೆ ಈ ಮಹಾಭಾರತದಲ್ಲಿ ಬರತಕ್ಕಂಥ ಗದಾ ಸೌಪ್ತಿಕ ಪರ್ವಗಳ ಕಥೆಯೇ ಇದರ ಮೂಲ ವಸ್ತು. ಮತ್ತು ಮುಂದುವರೆದು ಪಂಪನ ವಿಕ್ರಮಾರ್ಜುನ ವಿಜಯದ 13ನೇ ಆಶ್ವಾಸವನ್ನು ಮಾತ್ರ ಈತ ಆಯ್ಕೆ ಮಾಡಿಕೊಂಡಿದ್ದು. ಒಟ್ಟಾರೆಯಾಗಿ ಈತನ ಕೃತಿಗೆ ಆಕರ ಗ್ರಂಥಗಳನ್ನು ಗಮನಿಸ್ತಾ ಹೋದರೆ ಒಂದು ಭಟ್ಟನಾರಾಯಣನ ವೇಣಿ ಸಂಹಾರ, ಗದಾ ಸೌಪ್ತಿಕ ಪರ್ವ, ಅದರ ಜೊತೆಗೆ ಪಂಪನ ವಿಕ್ರಮಾರ್ಜುನ ವಿಜಯದ 13ನೇ ಆಶ್ವಾಸವನ್ನು ಆಕಾರವನ್ನಾಗಿಟ್ಕೊಂಡು ಈತ ಕೃತಿಯನ್ನು ರಚನೆ ಮಾಡ್ದ ಅಂತ. ವಿಕ್ರಮಾರ್ಜುನ ವಿಜಯ ಇಡೀ ಮಹಾಭಾರತದ ಕಥೆಯನ್ನು ಹೇಳಿದರೆ, ಈ ಗದಾಯುದ್ಧ ಕೇವಲ ಪಂಪನ 13ನೇ ಆಶ್ವಾಸದಲ್ಲಿ ಬರ್ತಕ್ಕಂಥ ವಿಚಾರವನ್ನು ಮಾತ್ರ ತನ್ನ ವಿಷಯ ವಸ್ತುವನ್ನಾಗಿ ಬಳಕೆ ಮಾಡಿಕೊಂಡಿದ್ದಾನೆ ಅಂತ. ಮತ್ತು ಈ ಕಾವ್ಯ ಯಾವ ರೀತಿ ರಚನೆ ಆಗಿದೆ ಅಂತ ಹೇಳಿದ್ರೆ, ಸಂದರ್ಭ ಒದಗಿದಾಗಲೆಲ್ಲ ಹಿಂದಿನ ಕಥೆಯನ್ನು ಸೂಚಿಸುವ ವಿಧಾನವನ್ನು ಅಂತ. ಅಂದರೆ ಫ್ಲ್ಯಾಶ್ಬ್ಯಾಕ್ ಸ್ಟೋರೀಸ್, ಅಂದರೆ ಅವಾಗವಾಗ ಅವಶ್ಯಕತೆ ಬಿದ್ದಾಗ ತನ್ನ ಹಿಂದಿನ ಕಥೆಯನ್ನು ಹೇಳ್ತಾ ಹೋಗ್ತಾನೆ ಅಂತ ಹೇಳಿದ್ರೆ, ಈ ಕೃತಿ ಯಾವ ಒಂದು ಮಾದರಿಯಲ್ಲಿ ಮೂಡಿಬಂದಿದೆ ಅಂತ ಹೇಳಿದ್ರೆ, ಸಿಂಹಾವಲೋಕನ ಕ್ರಮದಲ್ಲಿ, ಅಂದರೆ ಸಿಂಹ ತನ್ನದಷ್ಟು ದಾರಿಯನ್ನು ಕ್ರಮಿಸಿದ ನಂತರ ವಾಪಸ್ ತಿರುಗಿ ನೋಡುವಂತೆ ಈತನು ಕೂಡ ತನ್ನ ಒಂದು ಕೃತಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಾದರಿಯನ್ನು ಬಳಕೆ ಮಾಡಿಕೊಂಡಿದ್ದಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಎಕ್ಸಾಮ್ನಲ್ಲಿ ಪ್ರಶ್ನೆ ಬರುತ್ತೆ, ಸಿಂಹಾವಲೋಕನ ಒಂದು ಮಾದರಿ ರಚನೆ ಆಗಿರ್ತಕ್ಕಂಥ ಕೃತಿ ಯಾವುದು ಅಂದರೆ ಅದು ಗದಾಯುದ್ಧ. ಅದರಲ್ಲಿ 14 ಆಶ್ವಾಸಗಳಿವೆ. ಭಟ್ಟನಾರಾಯಣನ ವೇಣಿ ಸಂಹಾರ, ಗದಾ ಸೌಪ್ತಿಕ ಪರ್ವ ಮತ್ತು ಪಂಪನ ವಿಕ್ರಮಾರ್ಜುನ ವಿಜಯದ 13ನೇ ಆಶ್ವಾಸಗಳು ಇದರ ಆಕಾರ ಗ್ರಂಥಗಳಾಗಿವೆ. ಇದರ ಕಥಾನಾಯಕ ಯಾರು ಅಂತ ಹೇಳಿದರೆ ಭೀಮ ಅರ್ಥಾತ್ ಸತ್ಯಾಶ್ರಯ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತೀವಿ. ಇದೊಂದು ಚಂಪು ಕಾವ್ಯ ಅಂತ. ಈ ಕಾವ್ಯದಲ್ಲಿ ಭೀಮ ದುರ್ಯೋಧನರ ಗದಾಯುದ್ಧವೇ ಕೇಂದ್ರ ಬಿಂದು. ಗದಾಯುದ್ಧ, ಸಾಹಸ ಭೀಮ ವಿಜಯ, ಗದಾಯುದ್ಧ 2 ಹೆಸರುಗಳಿರ್ತಕ್ಕಂಥದ್ದು. ಇಲ್ಲಿ ಇದರ ಗದಾಯುದ್ಧವೇ ಇದರ ಕೇಂದ್ರ ಬಿಂದು. ಅದರ ಕಾರಣಕ್ಕಾಗಿ ಕಾರಣ ಹಾಗೂ ಪರಿಣಾಮಗಳನ್ನು ಕೃತಿ ಅತ್ಯಂತ ಸೂಚಿಸುತ್ತದೆ ಅಂತ. ಅಂದರೆ ಯಾವ ರೀತಿ ಯುದ್ಧ ಯಾಕಾಯಿತು ಮತ್ತು ಅದರ ಕಾರಣಗಳೇನು ಅದೆಲ್ಲವೂ ಕೂಡ, ಮತ್ತು ಯುದ್ಧದ ನಂತರದ ಪರಿಣಾಮಗಳೇನು ಅಂತಕ್ಕಂಥದ್ದನ್ನು ಈ ಕೃತಿ ಸೂಚಿಸ್ತದೆ ಅಂತ. ಮತ್ತು ಈ ಕೃತಿಗೆ ಸಾಹಸ ಭೀಮ ವಿಜಯ ಎಂದು ಹೆಸರಿದ್ದರೂ ಗದಾಯುದ್ಧ ಎಂದೇ ಇದರ ಖ್ಯಾತಿ. ಇದಕ್ಕಿರ್ತಕ್ಕಂಥದ್ದು ಮೂಲ ಹೆಸರು ಸಾಹಸ ಭೀಮ ವಿಜಯ, ಆದರೆ ಇದನ್ನು ಪರ್ಯಾಯ ಹೆಸರೆಂದು ಕೂಡ ಕರೀತಾರೆ. ಗದಾಯುದ್ಧ ಅಂದರೆ ಕೇವಲ ಯುದ್ಧದ ಸನ್ನಿವೇಶವನ್ನು ಮಾತ್ರ ತನ್ನ ಕೃತಿಗೆ ಬಳಕೆ ಮಾಡಿಕೊಂಡಿರುವುದರಿಂದ ಇದಕ್ಕೆ ಗದಾಯುದ್ಧ ಅಂತಕ್ಕಂಥ ಹೆಸರನ್ನು ಕೂಡ ಕರಿತೀವಿ. ಇದರಲ್ಲಿ ನಾಯಕ ಭೀಮನಾಗಿದ್ದರೆ ಪ್ರತಿನಾಯಕ ದುರ್ಯೋಧನ ಅಂತ. ಆಮೇಲೆ
ಮಹಾಭಾರತದ ಭೀಮನೊಡನೆ ತನ್ನ ಆಶ್ರಯದಾತನಾಗಿರ್ತಕ್ಕಂಥ ಸತ್ಯಾಶ್ರಯ ಚಕ್ರವರ್ತಿಯನ್ನು ಈ ಕಾವ್ಯಕ್ಕೆ ಹೋಲಿಸಿ ಬರೆದಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ಸತ್ಯಾಶ್ರಯ ಬೇರೆಯಲ್ಲ, ಭೀಮ ಬೇರೆಯಲ್ಲ ಅಂತಕ್ಕಂಥದ್ದನ್ನು ಆತ ಹೇಳ್ತಾನೆ. ನಾನು ಈಗಾಗಲೇ ಹೇಳಿದಂತೆಯೇ ಈ ಜೈನ ಕವಿಗಳೇನು ಮಾಡಿದ್ರೆ, ಒಂದು ಅನ್ನದ ಋಣಕ್ಕಾಗಿ ಇನ್ನೊಂದು ಧರ್ಮದ ಋಣಕ್ಕಾಗಿ ಎರಡು ಕೃತಿಗಳ ರಚನೆ ಮಾಡಿದರು ಅಂತ ನೋಡ್ರಿ. ಇಲ್ಲಿ ರನ್ನನು ಪಂಪನು ಕೂಡ ಏನು ಮಾಡಿದ್ದ ಅಂದರೆ, ಧರ್ಮದ ಋಣಕ್ಕಾಗಿ ಆದಿಪುರಾಣವನ್ನು ರಚನೆ ಮಾಡಿದರೆ, ಅನ್ನದ ಋಣಕ್ಕಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಿಕ್ರಮಾರ್ಜುನ ವಿಜಯವನ್ನು ರಚನೆ ಮಾಡಿದ. ಒಂದು ಲೌಕಿಕ, ಇನ್ನೊಂದು ಅಲೌಕಿಕ. ಈತನು ಕೂಡ ಧರ್ಮದ ಋಣಕ್ಕಾಗಿ ಅಜಿತನಾಥ ಪುರಾಣವನ್ನು ಬರೆದರೆ, ಇನ್ನು ಅನ್ನದ ಋಣಕ್ಕಾಗಿ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧವನ್ನು ರಚನೆ ಮಾಡ್ತಾ ಇದ್ದಾನೆ. ಅಂದರೆ ಹೆಚ್ಚು ಕಡಿಮೆ ಈತ ಪಂಪ ಹಚ್ಚಿಕೊಟ್ಟಿರ್ತಕ್ಕಂಥ ಮಾದರಿಯಲ್ಲಿಯೇ ತನ್ನ ಕಾವ್ಯವನ್ನು ಬರೆದಿರ್ತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳ ನೆನಪಿನಲ್ಲಿಟ್ಕೋಬೇಕು, ಇದೊಂದು ಮುಖ್ಯವಾಗಿ ಇದೊಂದು ಚಂಪು ಸಾಹಿತ್ಯ ಅಂತ. ಇದಷ್ಟೇ ಅಲ್ಲದೆ ಇದರ ಕಥಾನಾಯಕ ಭೀಮನಾಗಿದ್ದರೂ ಕೂಡ ದುರ್ಯೋಧನನ ಪಾತ್ರವೇ ಹೆಚ್ಚು ಅಂತ. ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಕವಿ ಕಾವ್ಯವನ್ನು ರಚನೆ ಮಾಡ್ತಾ ಮಾಡ್ತಾ ಪ್ರತಿನಾಯಕನ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾ ಇದ್ದಾನೆ ಅಂತ. ಹಾಗಾದರೆ ಇಲ್ಲೂ ಕೂಡ ಏನಾಗ್ತಾ ಇದೆ ಅಂದರೆ, ಕಥಾನಾಯಕ ಭೀಮನಾಗಿದ್ದರೂ ಕೂಡ ದುರ್ಯೋಧನನ ಪಾತ್ರವನ್ನೇ ಹೆಚ್ಚು ಚಿತ್ರಣವನ್ನು ಆಡಿಕೊಂಡಿರ್ತಕ್ಕಂಥದ್ದು. ಮತ್ತು ಈ ದುರ್ಯೋಧನ ಈ ಕಾವ್ಯದಲ್ಲಿ ದುರಂತ ನಾಯಕನಾಗಿ ಕಂಡು ಬರುತ್ತಾನೆ. ದುರಂತ ನಾಯಕ ಅಂದರೆ ಈ ದುರ್ಯೋಧನನ ಒಂದು ಪಕ್ಷದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ನಾಟಕೀಯ ರೀತಿಯಲ್ಲಿ ಯುದ್ಧ ಮಾಡಿ ಇಲ್ಲಿ ಅಮಾಯಕ ದುರ್ಯೋಧನ. ಆ ಕಾರಣಕ್ಕಾಗಿ ದುರ್ಯೋಧನ ಇಲ್ಲಿ ದುರಂತ ನಾಯಕ. ಈ ರನ್ನನ ದುರ್ಯೋಧನನ ನೀವು ನೋಡಿದ್ರೆ ಅನಿಸ್ತೈತೆ ಅಯ್ಯೋ ಪಾಪ ಅಂತ ನಿಮಗೆ ಅನ್ನಿಸ್ಬೋದು. ಮೂಲ ಮಹಾಭಾರತದಲ್ಲಿರ್ತಕ್ಕಂಥ ದುರ್ಯೋಧನನ ಪಾತ್ರಕ್ಕೂ ಇಲ್ಲಿರ್ತಕ್ಕಂಥ ದುರ್ಯೋಧನ ಪಾತ್ರಕ್ಕೂ ಒಂದಷ್ಟು ವ್ಯತ್ಯಾಸವಿರುವುದನ್ನು ನಾವು ಗಮನಿಸ್ತೀವಿ ಅಂತ. ಮತ್ತು ಈ ಕೃತಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ಕುರುಕ್ಷೇತ್ರ ಯುದ್ಧ ನೋಡಿ. ವಿಕ್ರಮಾರ್ಜುನ ವಿಜಯ, ಕೌರವರ ಪಾಂಡವರ ಬಾಲ್ಯದ ವಿಚಾರಗಳನ್ನು ಕೂಡ ಹೇಳ್ತಾ ಹೋದರೆ, ಈ ಗದಾಯುದ್ಧ ಏನು ಅಂತ ಹೇಳಿದ್ರೆ ಕೇವಲ ಯುದ್ಧದ ಸನ್ನಿವೇಶವನ್ನು ಮಾತ್ರ ಚಿತ್ರಣ ಮಾಡ್ತೈತಿ. ಅಂದರೆ ಮಹಾಭಾರತ ಯುದ್ಧದ 17ವರೆ ದಿನ ನಡೆದು ಮುಕ್ತಾಯದ ಹಂತದಲ್ಲಿರುವ ಸನ್ನಿವೇಶದ ಕಥೆಯನ್ನು ಮಾತ್ರ ಈ ಗದಾಯುದ್ಧ ಹೇಳ್ತೈತಿ. ಅದರ ಜೊತೆಗೆ ಕೌರವರ ಕಡೆಯಲ್ಲಿ ಉಳಿದಿರುವ ದುರ್ಯೋಧನ ಮಾತ್ರ ಆತ ಇಲ್ಲಿ ಪ್ರತಿನಾಯಕ. ಪಾಂಡವರೈರು 5 ದ್ರೌಪದಿ ಸಹಿತರಾಗಿ 21 ಜನ ಉಳಿದಿದ್ದಾರೆ. ಅವರಲ್ಲಿ ಭೀಮ ಇಲ್ಲಿಯ ನಾಯಕ ಅಂತ. ಅಂದರೆ ಯುದ್ಧ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಯುದ್ಧ ನಡೆದು ಎಲ್ಲರೂ ಕೂಡ ಹತರಾಗಿದ್ದಾರೆ. ಅಲ್ಲಿ ಉಳಿದವರು ಯಾರ್ಯಾರು ಅಂತ ಹೇಳಿದ್ರೆ ಕೇವಲ ಒಂದು ಕಡೆ ದುರ್ಯೋಧನ, ಇನ್ನೊಂದು ಕಡೆಗೆ ಆಮೇಲೆ ಇಲ್ಲಿ ಪಾಂಡವರು, ದ್ರೌಪದಿ, ಇಷ್ಟು ಜನ ಮಾತ್ರ ಉಳಿದಿರ್ತಕ್ಕಂಥದ್ದು. ಉಳಿದವರೆಲ್ಲರೂ ಕೂಡ ಸುನಗಿದ್ದಾರೆ. ಇಲ್ಲಿರ್ತಕ್ಕಂಥ ನಾಯಕ ಭೀಮ ಅಂತ. ಹೀಗೆ ಈ ರನ್ನನ ಹೆಸರು ನಿಂತಿರುವುದೇ ಈ ಕೃತಿಯ ಮೇಲೆ ಅಂತ. ರನ್ನನ ಹೆಸರು ನಿಂತಿರುವುದೇ ಈ ಕೃತಿಯ ಮೇಲೆ. ಬಿ ಎಂ ಶ್ರೀಯವರು ಹೇಳುವಂತೆ ರನ್ನನ ಒಂದು ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಬಿ ಎಂ ಶ್ರೀಯವರು ಭೀಮನ್ ಇಲ್ಲಿ ರನ್ನ ಭೀಮನನ್ನು ಇಳಿಸಿಲ್ಲ, ಆದರೆ ದುರ್ಯೋಧನನ್ನು ಏರಿಸಿರುವನು ಅಂತ ಹೇಳಿದ್ರೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ನಾಯಕನನ್ನು ಮರೆತು ಕೂಡ ಪ್ರತಿನಾಯಕನ ಒಳ್ಳೆಯ ಗುಣಗಳನ್ನು ಹಾಡಿ ಹೊಗಳ್ತಕ್ಕಂಥ ಉದಾಹರಣೆಗಳಿವೆ ನೋಡಿರಿ. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಆತನು ಕೂಡ ಏನು ಮಾಡ್ತಾನೆ ಅಂತೇಳಿ, ತನ್ನ ನಾಯಕನಾಗಿರ್ತಕ್ಕಂಥ ಅರ್ಜುನನನ್ನು ಮರೆತು ಕರ್ಣನನ್ನು ಹಾಡಿ ಹೊಗಳ್ತಾನೆ. ಇಲ್ಲೂ ಕೂಡ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಪ್ರತಿನಾಯಕನಾಗಿರ್ತಕ್ಕಂಥ ದುರ್ಯೋಧನ ವ್ಯಕ್ತಿತ್ವಕ್ಕೆ ಮಾರು ಹೋಗಿರ್ತಕ್ಕಂಥ ರನ್ನ ನಾಯಕನಾರು ಎನ್ನುವುದನ್ನೇ ಮರೆತು ದುರ್ಯೋಧನನ್ನು ಹಾಡಿ ಹೊಗಳಿದ್ದಾನೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ಕನ್ನಡದ ಶ್ರೇಷ್ಠ ಕವಿ ಬಿ ಎಂ ಶ್ರೀಯವರೇ ಹೇಳಿರುವರು. ಆಮೇಲೆ ಈ ದುರ್ಯೋಧನನ ಪಾತ್ರವನ್ನು ಘನತೆಗೆ ಒಯ್ದಿರುವರು. ಘನತೆ ಅಂದರೆ ಈ ಮೂಲ ಮಹಾಭಾರತದಲ್ಲಿ ದುರ್ಯೋಧನನ ಕೆಟ್ಟ ವ್ಯಕ್ತಿ ಅಂತ ಬಿಂಬಿಸಿದರೆ, ಈತ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದುರ್ಯೋಧನನ ಬಗ್ಗೆ ಸ್ವಲ್ಪ ಅನುಕಂಪ ಬರಬೇಕು. ಆ ರೀತಿ ಇಲ್ಲಿ ದುರ್ಯೋಧನನ ಪಾತ್ರ ಇದೆ. ಹಾಗಾಗಿ ಇಲ್ಲಿ ಪ್ರತಿನಾಯಕನು ನಾಯಕನಂತೆಯೇ ಮೆರೆಯುತ್ತಾನೆ. ಅಂದರೆ ಇಲ್ಲಿ ದುರ್ಯೋಧನ ವಿಲನ್ ಆದರೂ ಕೂಡ ಆತನು ಕೂಡ ನಾಯಕನಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದ್ದಾನೆ. ಅಂದರೆ ದುರ್ಯೋಧನ ಇಲ್ಲಿ ಸುಯೋಧನನಾಗಿ ನೋಡ್ರಿ, ಮೂಲ ಕೃತಿಯಲ್ಲಿ ದುರ್ಯೋಧನನಾಗಿದ್ದರೆ ಇಲ್ಲಿ ಸುಯೋಧನನಾಗಿ, ಅಭಿಮಾನಧನನಾಗಿ, ಮಾನವತೆಯ ಮೂರ್ತಿಯಾಗಿ, ಮಹಾನುಭಾವನಾಗಿ ಛಲವನ್ನು ಮೆರೆದಿದ್ದಾನೆ. ಹಾಗಾದರೆ ದುರ್ಯೋಧನ ಹೇಳುವಂತೆ, ನಾನು ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕಿರುವೆಂ. ನಾನು ನೆಲಕ್ಕಾಗಿ ಯುದ್ಧ ಮಾಡ್ತಾ ಇಲ್ಲ, ಛಲಕ್ಕಾಗಿ ಯುದ್ಧ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತು ಕೂಡ ಇದೇ ಕೃತಿಯಲ್ಲಿ ಬರುತ್ತೆ. ನೀರೊಳಗಿದ್ದು ವ್ಯಮರ್ತನ್ನು ರಗಪತಾಕಂ ಅಂತಕ್ಕಂಥದ್ದಾಗಿರ್ಬೋದು. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಕವಿಯರನ್ನು ಚರ್ಚೆ ಮಾಡ್ತಾ ಇದ್ದಾನೆ. ಈ ಗದಾಯುದ್ಧದ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ವಿಕ್ರಮಾರ್ಜುನ ವಿಜಯಕ್ಕೂ ಗದಾಯುದ್ಧಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ವಿಕ್ರಮಾರ್ಜುನ ವಿಜಯ ಕೌರವರ ಪಾಂಡವರ ಬಾಲ್ಯದ ಜನಗಳನ್ನು ಚಿತ್ರಿಸ್ತಾ ಇಡೀ ಮಹಾಭಾರತ ಯುದ್ಧದ ಕೊನೆಯವರೆಗೂ ಚಿತ್ರಣ ಇದ್ದರೆ, ಇಲ್ಲಿ ಮಾತ್ರ ಏನಾಗಿದೆ, ಕೇವಲ ಯುದ್ಧದ ಕೊನೆಯ ಸನ್ನಿವೇಶಗಳನ್ನು ಮಾತ್ರ ಇಲ್ಲಿ ಚಿತ್ರಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ಭೀಮ ನಾಯಕನಾಗಿದ್ದರೆ ದುರ್ಯೋಧನ ಪ್ರತಿನಾಯಕನಾಗಿರ್ತಾನೆ. ಇದಕ್ಕೆ ಆಕರ ಗ್ರಂಥಗಳು ಆತ್ಮೀಯ ವಿದ್ಯಾರ್ಥಿಗಳೇ ಸ್ವಲ್ಪ ನೀವು ನಿಧಾನವಾಗಿ ಇದನ್ನು ಅಧ್ಯಯನ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ. ಇದು 14 ಆಶ್ವಾಸಗಳನ್ನು ಹೊಂದಿದೆ. ಒಂದಷ್ಟು ಮುಖ್ಯವಾದಂಥ ವಿಚಾರಗಳನ್ನು ಕೂಡ ನೀವು ಗಮನಿಸಿದರೆ ಸಾಕು ಅಂತ.
ನಂತರ ಬರ್ತಕ್ಕಂಥ ಇನ್ನೊಂದು ಕೃತಿ ಅಂತ ಹೇಳಿದರೆ ಅಜಿತನಾಥ ಪುರಾಣ. ಆಗಲೇ ಹೇಳಿದಂತೆ ಒಂದು ಕೃತಿ ಧರ್ಮದ ಋಣಕ್ಕಾಗಿ, ಇನ್ನೊಂದು ಕೃತಿ ಅನ್ನದ ಋಣಕ್ಕಾಗಿ ಅಂತ ಹೇಳಿದ್ದೇನೆ. ಈಗಾಗಲೇ ರಚನೆಯಾಗಿರ್ತಕ್ಕಂಥ ಗದಾಯುದ್ಧ ತನ್ನ ಆಶ್ರಯದಾಯತನಾಗಿರ್ತಕ್ಕಂಥ ಸತ್ಯಾಶ್ರಯನ ಹೋಲಿಸಿ ಬರೆದ್ರೆ ಈ ಕೃತಿ ಧರ್ಮದ ಋಣಕ್ಕಾಗಿ ಅಂತ ಕೇಳಿದ್ದೀನಿ. ಒಂದು ಲೌಕಿಕ, ಇನ್ನೊಂದು ಅಲೌಕಿಕ ಅಂತ. ಹಾಗಾದರೆ ಆತ್ಮೀಯ ವಿದ್ಯಾರ್ಥಿಗಳ ನೆನಪಿನಲ್ಲಿ ಇಟ್ಕೋಬೇಕು, ಈ ಅಜಿತನಾಥ ಪುರಾಣವು ಕೂಡ ಒಂದು ಎಂಥ ಕೃತಿ? ಅಲೌಕಿಕ ಕೃತಿ. ಅಲೌಕಿಕ ಕೃತಿ ಅಂತ. ಮತ್ತು ಇದರಲ್ಲಿ ನೀವು ಗಮನಿಸಿದ ಹಾಗೆ ಗದಾಯುದ್ಧದಲ್ಲಿ 14 ಆಶ್ವಾಸಗಳಿದ್ದರೆ ಈ ಕೃತಿಯಲ್ಲಿ ಎಷ್ಟು ಆಶ್ವಾಸಗಳಿವೆ ಅಂತ ಹೇಳಿದ್ರೆ 12 ಆಶ್ವಾಸಗಳಿವೆ. ಕೇವಲ ಎಷ್ಟು ಆಶ್ವಾಸಗಳಿವೆ? 12 ಆಶ್ವಾಸಗಳಿವೆ ಅಂತ. ಮತ್ತು ಇದರ ಕಥಾನಾಯಕ ಯಾರು ಅಂತ ಹೇಳಿದ್ರೆ ಅಜಿತ ತೀರ್ಥಂಕರ ಅಂತ. ಅಜಿತ ತೀರ್ಥಂಕರ, ಎರಡನೇ ತೀರ್ಥಂಕರ ಆಗಿರ್ತಕ್ಕಂಥ ಅಜಿತನಾಥ ತೀರ್ಥಂಕರ ಅಂತ. ಅಂದರೆ ಮೊದಲನೇ ತೀರ್ಥಂಕರನಾಗಿರ್ತಕ್ಕಂಥ ವೃಷಭನಾಥನ ಕಥೆಯನ್ನು ಪಂಪ ಬರೆದ್ರೆ, ಆದಿನಾಥನ ಕಥೆಯನ್ನು ಪಂಪ ಬರೆದ್ರೆ, ಎರಡನೇ ತೀರ್ಥಂಕರನಾಗಿರ್ತಕ್ಕಂಥ ಅಜಿತನಾಥನ ಕಥೆಯನ್ನು ಇಟ್ಕೊಂಡು ಈತ ಈ ಕೃತಿಯನ್ನು ಬರೆದ. ಅಂದರೆ ಈ ಕೃತಿಯ ಬರೀತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ, ನಾನು ಹುಟ್ಟಿರ್ತಕ್ಕಂಥ ಧರ್ಮ, ನನಗೆ ಬದುಕನ್ನು ನೀಡಿರ್ತಕ್ಕಂಥ ಧರ್ಮದ ಋಣವನ್ನು ತೀರಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಕೃತಿಯನ್ನು ಬರೆದ. ಅಂದರೆ ಇದರಲ್ಲಿ 12 ಆಶ್ವಾಸಗಳಿವೆ. ಮತ್ತು ಇದರ ಜೊತೆಗೆ ಏನು ಹೇಳ್ತಾನೆ ಅಂದರೆ ಈ ಕೃತಿಯನ್ನು ತನ್ನ ಪೋಷಕಿಯಾಗಿರ್ತಕ್ಕಂಥ ದಾನ ಚಿಂತಾಮಣಿ ಬರೆಸಿದಳೆಂದು ಈತನೇ ಹೇಳಿಕೊಂಡಿದ್ದಾನೆ. ಅಂದರೆ ಈ ಕೃತಿಯನ್ನು ಬರೆಸಿದವರು ಯಾರು ಅಂತ ಹೇಳಿದ್ರೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತ. ಇದರ ಜೊತೆಗೇ ಇದರಲ್ಲಿ ಭವಾವಳಿಗಳ ತೊಡಕಿಲ್ಲ ಅಂತ ಹೇಳಿದ್ರೆ, ನಾವು ಪಂಪನ ಆದಿಪುರಾಣದಲ್ಲಿ ನೋಡ್ತಾ ಇದ್ದೀವಿ ಭವಾವಳಿಗಳ ತೊಡಕಿದೆ. ಅಂದರೆ ಈ ಆದಿನಾಥನಾಗಿ ಹುಟ್ಟುವುದಕ್ಕಿಂತ ಮುಂಚೆ ವಿವಿಧ ಭವಾವಳಿಗಳಲ್ಲಿ ಆತ ಜನಿಸಿದ್ದ ಅನ್ನೋದನ್ನು ಹೇಳ್ತೀವಲ್ಲ, ಆದರೆ ಇಲ್ಲಿ ಹಾಗಿಲ್ಲ ಅಂತ. ಇಲ್ಲಿ ಭವಾವಳಿಗಳ ತೊಡಕಿಲ್ಲ. ಅಜಿತನಾಥ ಸ್ವಾಮಿಗೆ ಹಿಂದಿನ ಒಂದು ಭವದ ಕತೆ ಮಾತ್ರ ಇದೆ. ಅಂದರೆ ಹಿಂದಿನ ಜನ್ಮದಲ್ಲಿ ಆತ ಇದ್ದ, ಈ ಜನ್ಮದಲ್ಲಿ ಅಜಿತನಾಥ ಸ್ವಾಮಿಯಾಗಿ ಬದಲಾವಣೆ ಆದ ಅಂತಕ್ಕಂಥದ್ದು ಕೂಡ ಇಲ್ಲಿ ಬರುತ್ತೆ. ಈ ಎರಡನೇ ತೀರ್ಥಂಕರನಾದ ಅಜಿತನಾಥನ ಕಥೆ ಜೊತೆಗೇ ಎರಡನೇ ಚಕ್ರವರ್ತಿಯಾಗಿರ್ತಕ್ಕಂಥ ಸಗರನ ಕಥೆಯೂ ಕೂಡ ಇದೆ. ಅಂದರೆ ಸಗರ ಚಕ್ರವರ್ತಿಯ ಕಥೆ ಎಲ್ಲಿ ಬರುತ್ತೆ, ಯಾವ ಕೃತಿಯಲ್ಲಿ ಬರುತ್ತೆ ಅಂತೇಳಿ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಥವಾ ಒಂದು ಅಂಕದ ಪ್ರಶ್ನೆಗಳಿಗೆ ಕೇಳಿದ್ರೆ ಸಗರ ಚಕ್ರವರ್ತಿಯ ಕಥೆ ಯಾವ ಕೃತಿಯಲ್ಲಿದೆ ಅಂತ ಹೇಳಿದ್ರೆ ಪಂಪನ ರನ್ನನ ಅಜಿತನಾಥ ಪುರಾಣದಲ್ಲಿದೆ. ರನ್ನನ ಅಜಿತನಾಥ ಪುರಾಣದಲ್ಲಿ ಈ ಸಗರ ಚಕ್ರವರ್ತಿ ಕಥೆ ಬರುತ್ತೆ. ಈತ ಎರಡನೇ ಚಕ್ರವರ್ತಿ. ಇನ್ನು ಎರಡನೇ ಚಕ್ರವರ್ತಿ ಸಗರ ಚಕ್ರವರ್ತಿಯ ಕಥೆ, ಅದ್ರ ಜೊತೆಗೆ ಎರಡನೇ ತೀರ್ಥಂಕರ ಅಜಿತನಾಥ ಸ್ವಾಮಿಯ ಕಥೆ ಎರಡನ್ನೂ ಕೂಡ ಒಂದಷ್ಟು ಬ್ಯಾಲೆನ್ಸ್ ಮಾಡಿ ಬರ್ತಿದ್ದಾನೆ. ಅದರ ಜೊತೆಗೆ ಇದು 12 ಆಶ್ವಾಸಗಳನ್ನು ಹೊಂದಿದ್ದು ದಾನ ಚಿಂತಾಮಣಿ ಅತಿಮಬ್ಬೆ ಹಾಗೂ ದಾನ ಚಿಂತಾಮಣಿ ಅತಿಮಬ್ಬೆ ಎಂಬ ಜೈನ ಶ್ರಾವಕಿ ರನ್ನನಿಂದ ಬರೆಯಿಸಿದಳು. ಅಂದರೆ ಇಲ್ಲಿ ದಾನ ಚಿಂತಾಮಣಿ ಅತಿಮಬ್ಬೆಯ ಒಂದು ಪ್ರಸ್ತಾಪವು ಕೂಡ ಇದೇ ಕೃತಿಯಲ್ಲಿ ಬರುತ್ತೆ. ಒಟ್ಟಾರೆಯಾಗಿ ಈ ಕೃತಿಯನ್ನು ಬರೀತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ, ಧರ್ಮದ ಋಣಕ್ಕಾಗಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕೃತಿಯಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಒಂದು 12 ಆಶ್ವಾಸಗಳಿವೆ. ಇದರಲ್ಲಿ ಬರ್ತಕ್ಕಂಥದ್ದು ಏನು ಅಂದರೆ ಎರಡನೇ ತೀರ್ಥಂಕರನಾಥ ಅಜಿತನಾಥ ಸ್ವಾಮಿ ಈ ಒಂದು ಕೃತಿಯ ನಾಯಕ. ಅದರ ಜೊತೆಗೆ ಆತನ ಭವಾವಳಿಗಳ ತೊಡಕಿಲ್ಲ. ಅಂದರೆ ಒಂದು ಜನ್ಮದ ಕಥೆ ಮಾತ್ರ ಇದೆ. ಇದರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಇನ್ನೊಂದು ಪಾತ್ರ ಅಂದರೆ ಎರಡನೇ ಚಕ್ರವರ್ತಿ ಸಗರ ಚಕ್ರವರ್ತಿಯ ಕಥೆಯೂ ಕೂಡ ಈ ಕೃತಿಯಲ್ಲಿ ಬರುತ್ತೆ. ದಾನ ಚಿಂತಾಮಣಿ ಅತಿಮಬ್ಬೆ ಈ ಕೃತಿಯನ್ನು ರನ್ನನಿಂದ ಬರೆಸಿದ್ಲು ಅಂತಕ್ಕಂಥ ಪ್ರಸ್ತಾಪವೂ ಕೂಡ ಇದೆ. ಇದರಲ್ಲಿ ಮುಖ್ಯವಾಗಿ 12 ಭಾಗಗಳಿವೆ. ಇದು ಧರ್ಮದ ಋಣಕ್ಕಾಗಿ ಆತ ಬರೆದಿರ್ತಕ್ಕಂಥ ಶ್ರೇಷ್ಠ ಕೃತಿ. ಇದಲ್ಲದೆ ರನ್ನಕಂದ ಎಂಬ ನಿಘಂಟು ಕೂಡ ಉಪಲಬ್ಧವಾಗಿದೆ ಅಂತೇಳಿದ್ದೇನೆ. ಇನ್ನು ಉಳಿದಂತೆ ಆತನ ಇನ್ನೂ 2 ಕೃತಿಗಳು ಅಂದರೆ ಆತನ ಹೇಳ್ಕೊಂಡಿದ್ದಾನೆ, ನಾನು ಪರಶುರಾಮ ಚರಿತೆ ಚಕ್ರೇಶ್ವರ ಚರಿತೆ ಬರೆದಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಆ 2 ಕೃತಿಗಳು ಉಪಲಬ್ಧವಾಗಿಲ್ಲ. ಎಕ್ಸಾಮ್ನಲ್ಲಿ ಪ್ರಶ್ನೆ ಬರುತ್ತೆ, ರನ್ನನ ಅನುಪಲಬ್ಧ ಕೃತಿಗಳಾವುವು ಅಂತ ಹೇಳಿದ್ರೆ ಒಂದು ಚಕ್ರೇಶ್ವರ ಚರಿತೆ, ಇನ್ನೊಂದು ಪರಶುರಾಮ ಚರಿತೆ. ಇನ್ನು ಕೊನೆಯದಾಗಿ ನಾವು ಈ ರನ್ನನ ಬಗ್ಗೆ 4ನೇ ಭಾಗವನ್ನು ಗಮನಿಸ್ತಾ ಹೋದರೆ, ಗದಾಯುದ್ಧ ಕಾವ್ಯದ ಗೆಲುವಿರುವುದು ಅದರ ನಾಟಕೀಯತೆಯಲ್ಲಿ ಅಂತ ಹೇಳಿದ್ರೆ, ನೀವು ಗದಾಯುದ್ಧವನ್ನು ಓದರೆ ಒಂದು ರೀತಿ ಡೈಲಾಗ್ ರೀತಿಯಲ್ಲಿದೆ, ನಾಟಕದ ರೂಪದಲ್ಲಿದೆ ಅಂತ ಹೇಳಿದ್ರೆ, ಆತ ಒಂದು ಮಾತನ್ನು ಹೇಳಿದ್ರೆ ಈತ ಇನ್ನೊಂದು ಮಾತನ್ನು ಕೂಡ ಹೇಳ್ತಾನೆ. ಅಂದರೆ ನಾಟಕೀಯ ಸ್ವರೂಪದಲ್ಲಿ ರಚನೆಯಾಗಿರ್ತಕ್ಕಂಥ ಕನ್ನಡದ ಶ್ರೇಷ್ಠ ಕೃತಿ, ಸಿಂಹಾವಲೋಕನದಿಂದ ರಚನೆಯಾಗಿರ್ತಕ್ಕಂಥ ಕನ್ನಡದ ಶ್ರೇಷ್ಠ ಕೃತಿ ಯಾವುದು ಅಂತ ಹೇಳಿದ್ರೆ ರನ್ನನ ಗದಾಯುದ್ಧ. ನಾಟಕೀಯ ರೂಪದಲ್ಲಿದೆ, ಡೈಲಾಗ್ಸ್ಗಳ ರೂಪದಲ್ಲಿದೆ ಅಂತಕ್ಕಂಥದ್ದು. ಇದನ್ನು ಗಮನಿಸಿದರೆ ಪಂಪನಿಗಿಂತಲೂ ಮಿಗಿಲು, ಈ ನಾಟಕೀಯತೆಯಲ್ಲಿ ಪಂಪನಿಗಿಂತಲೂ ಹೆಚ್ಚಿನ ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿ ಕಬೀರನ್ನ ಅಂತ. ದುರ್ಯೋಧನ ರಣಭೂಮಿಯಲ್ಲಿ ಸಾಗುವಾಗಿನ ವರ್ಣನೆ, ಮರುಳಗಳ ಪ್ರಸಂಗ ಮುಂತಾದವು ಅವರ ಕವಿತ್ವದ ಶಿಖರ ಪ್ರಾಯ ಸನ್ನಿವೇಶಗಳು. ಅಂದರೆ ಇಲ್ಲಿ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಿಗೆ ಕುಳಿತಕ್ಕಂಥ ಸನ್ನಿವೇಶದಲ್ಲಿ
ಆ ಸನ್ನಿವೇಶದ ಚಿತ್ರಣ ಏನಿದೆಯಲ್ಲ, ಕವಿ ರನ್ನನ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡ ಏನು ಈರುಳಾಗಿರ್ದುಂ ಬೆಮರ್ತನ್ ಉರಗ ಪತಾಕಂ ಅಂತೇನುವಂಥ ಮಾತೇನಿದೆಯಲ್ಲ, ಈ ಮಾತು ಏನು ಧ್ವನಿಸ್ತದೆ ಅಂತೇಳಿದರೆ, ಆ ದುರ್ಯೋಧನನಿಗಿರ್ತಕ್ಕಂಥ ಕೋಪ, ಆವೇಶ, ರೋಷವನ್ನು ತೋರಿಸ್ಕೊಡ್ತಕ್ಕಂಥದ್ದಾಗಿರ್ಬೋದು, ಇಲ್ಲಿ ಭೀಮನ ಒಂದು ಮೊದಲಿಕೆ ಆಗಿರ್ಬೋದು, ನಕುಲ ಸಹದೇವನ ಮೊದಲಿಕೆ ಆಗಿರ್ಬೋದು, ಅರ್ಜುನನ ಮೊದಲಿಕೆ ಆಗಿರ್ಬೋದು, ಇದು ಕಾವ್ಯದ ಮುಖ್ಯವಾಗಿರ್ತಕ್ಕಂಥ ರಸ ಘಟ್ಟ. ಅದರ ಜೊತೆಗೇ ಈ ಕಾವ್ಯದ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ದುರ್ಯೋಧನನ ವಿಲಾಪ. ಅದು ಕೂಡ ಈ ಕಾವ್ಯದ ಪ್ರಮುಖ ಘಟ್ಟ. ಏನು ಅಂತ ಹೇಳಿದ್ರೆ, ಇಡೀ ಮಹಾಭಾರತದ ಕೊನೆಯಲ್ಲಿ ತನ್ನ ಬಂಧು ಬಾಂಧವರ ಶವಗಳನ್ನು ನೋಡುವುದಕ್ಕೆ ಈ ಕವಿಯರನ್ನು ಆತ್ಮೀಯ ವಿದ್ಯಾರ್ಥಿಗಳ ನೀವು ಪದವಿ ಪೂರ್ವ ತರಗತಿಯಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ದುರ್ಯೋಧನ ವಿಲಾಪ ಅನ್ನೋದು ಕೂಡ ನಿಮ್ಮ ಪಠ್ಯಕ್ರಮದಲ್ಲಿತ್ತು ಅಂತ. ಅಂದರೆ ತನ್ನ ಸಹಾಯಕನಾಗಿರ್ತಕ್ಕಂಥ ಸಂಜಯನೊಂದಿಗೆ ಆತ ಹೋಗಿ ಬರ್ತಕ್ಕಂಥ ಸನ್ನಿವೇಶವು ಕೂಡ ಇದೇ ಕೃತಿಯಲ್ಲಿ ಇದೆ. ಮುಂದುವರೆದ ಆತನೇ ಕೂಡ ಹೇಳ್ತಾ ಇದ್ದಾನೆ, ತನ್ನ ಕೃತಿ ಪರೀಕ್ಷಕರಿಗೆ ಎಂಟೆರದೆಯೇ ಇರಬೇಕು. ಅಂದರೆ ಎಂಟೆದೆಯೇ ಬಂಟನಾಗಿದ್ದರೆ ಮಾತ್ರ ತನ್ನ ಕೃತಿಯನ್ನು ಪರೀಕ್ಷೆ ಮಾಡಬೇಕು. ಹಾಗಾದರೆ ಇದು ಅತಿಶಯ ಎನಿಸಿದರೂ ಕೂಡ, ಅಸಹನೀಯವೆನಿಸಿದರೂ ಕೂಡ ಇದು ಸತ್ಯ. ಯಾಕಂತೇಳಿದ್ರೆ ಆತನ ಕೃತಿಯಲ್ಲಿ ಅಷ್ಟು ಶಕ್ತಿ ಇದೆ. ಇಂತಹ ಶ್ರೇಷ್ಠ ಕೃತಿಗಳನ್ನು ರಚಿಸಿದ ಆತನಿಗೆ ಕವಿ ಚಕ್ರವರ್ತಿ, ಕವಿಜನ ಚೂಡಾರತ್ನ, ಕವಿ ತಿಲಕ, ಕವಿ ಚತುರ್ಮುಖ ಎಂಬ ಬಿರುದುಗಳು ಇದ್ದವು. ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಯಾಗಿರ್ತಕ್ಕಂಥ ರನ್ನನ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿಯವರೆಗೂ ಕವಿ ರನ್ನನ ಸಂಕ್ಷಿಪ್ತ ಪರಿಚಯ ಅರ್ಥವಾಗಿದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ನಿಮಗೆ ಇನ್ನೊಂದು ಅವಧಿಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಮುಖಾಮುಖಿ ಆಗ್ತಾ ಇದ್ದೇನೆ. ಧನ್ಯವಾದಗಳು.